ಯಾಕೋ ನಮ್ಮ ಮನೆ ಹತ್ರ ಫುಲ್ ಕ್ರ್ಯಾಕರ್ಸ್ ಬರ್ತಾ ಇದಾವೆ. ಇಷ್ಟು ಕ್ಯೂಟ್ ಅದ ನೋಡ್ರಿ. ಈಗ ಗುಂಡು 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 ಆಗಿ ಗುಡಿಗೆ ಬಂದಿದ್ದೀನಿ. ಹಾಗೆ ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಫೈನಲ್ ಆಗಿ ಗುಡಿಗೆ ಬಂದಿದ್ದೀನಿ. ಆದಷ್ಟು ಬರ್ತಾ ಇರೋದು ದೀಪ ಎಲ್ಲ ಹಚ್ಚಿದ್ದೀನಿ, ಚೆನ್ನಾಗಿ ಕಾಣ್ತದೆ. ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಟೈಮ್ ಬಂದ್ಬಿಟ್ಟು 2:30 ಆಗಿದೆ. ಬೆಳಗ್ಗೆನೂ ಇವತ್ತು ಶನಿವಾರ ಫುಲ್ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 2:30 ಆಗಿದೆ. ಈಗ ಟಿಫಿನ್ ಮಾಡೋಣ ಬನ್ನಿ. ಟಿಫಿನ್ ಮಾಡಿಬಿಟ್ಟು ಸ್ವಲ್ಪ ಅಡ್ಡ ಆಗಿಬಿಟ್ಟು ಮತ್ತು ಸಾಯಂಕಾಲ 5 ಗಂಟೆಗೆ ಸಿಗ್ತೀನಿ ನಿಮಗೆ. ಬಿಸಿ ಬಿಸಿ ಪೂರಿ ಮಾಡಾಕ್ತಾ ಇದ್ದಾರೆ. ಪೂರಿ ಇಲ್ಲಿದೆ, ರೆಡಿಯಾಗಿದೆ. ತಿನ್ನೋಣ ಬನ್ನಿ ಪೂರಿನ. ಊಟ ಏನು ಮಾಡಿಲ್ಲವಾ, ಬೆಳಗ್ಗೆ ಶನಿವಾರ ಹೋಗಿನಿ, ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು ಅಷ್ಟೇ ತಿಂದಿನಿ. ನಮ್ಮ ಅಜ್ಜಿ ಕಾಲಲ್ಲಿದ್ದಾರೆ ನೋಡ್ರಿ. ನಮ್ಮ ಅಜ್ಜಿ ಅಲ್ಲಿಂದ ಮಾತಾಡ್ತಾಳೆ. ಹೇಳವ ಮತ್ತೇನು ಸಮಾಚಾರ? ನಮ್ಮ ಬೆಕ್ಕು ಹೆಂಗ್ ಮಲ್ಕೊಂಡ ಇದೆ. ಏನು ಸ್ಟೈಲ್ ಏನು ಬೆಕ್ಕು. ಗುಂಡ ಏಯ್ ಗುಂಡ ಗುಂಡ. ಹರೇ ಕೃಷ್ಣ ಎಲ್ಲರಿಗೂ ಗುಡ್ ಈವ್ನಿಂಗ್. ಟೈಮ್ ಬಂದ್ಬಿಟ್ಟು 5:10 ಆಗ್ತಾ ಇದೆ. ಈಗ ಎದ್ಬಿಟ್ಟು ಈಗ ಗುಡಿ ಹೋಗ್ತಾ ಇದ್ದೀನಿ. ಏನಕ್ಕೆ ನಿದ್ದಿನೇ ಆಗಿರಲಿಲ್ಲ ಬೆಳಗ್ಗೆಯಿಂದ. ಇವಾಗ ಹೋಗ್ತಾ ಇದ್ದೀನಿ. ಬಟ್ ಬೆಳಗ್ಗಿಂದ ಯಾಕೆ 2 ಡೇಸ್ ಅಂತ ಫುಲ್ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಮಧ್ಯಾಹ್ನ ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಆದಷ್ಟು ಬೇಗ ಜಲ್ದಿ ಗುಡಿಗೆ ಹೋಗೋಣ ಬನ್ನಿ. ಎದಕ್ಕಂದರೆ ಇವತ್ತು ಶನಿವಾರಕ್ಕೋಸ್ಕರ, ಶನಿವಾರ ಜಲ್ದಿ ಹೋಗ್ಬೇಕು. ಅದಕ್ಕೋಸ್ಕರ ಅದು ಬೇರೆ ಕೃಷ್ಣ ಊರಂಗೆ ಇರಂಗಿಲ್ಲ ಅಂತ ಅಂದಿದ್ದ. ಮಧ್ಯಾಹ್ನ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ನನಗೆ. ಈಗ ಹೋಗೋಣ ಬನ್ನಿ ಜಲ್ದಿ. ಸೊ ಫೈನಲ್ ಆಗಿ ಗುಡಿಗೆ ಬಂದಿದ್ದೀನಿ. ಆದಷ್ಟು ಬೇಗ ಮಡಿ ತೊಗೊಂಡು ಗುಡಿಗೆ ಒಳಗೆ ಹೋಗೋಣ. ಫೈನಲ್ ಆಗಿ ಗುಡಿಗೆ ಬಂದಿದ್ದೀನಿ. ಹಾಗೆ ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಈಗ ಹೋಗಿ ದೇವ್ರ ದೀಪ ಹಚ್ಬೇಕು. ದೇವ್ರ ದೀಪ ಹಚ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಇವತ್ತು ಶನಿವಾರ ಅಲ್ಲ, ಫುಲ್ಲು ರಶ್ ಇರುತ್ತೆ ಇವತ್ತು ಗುಡಿ ಮಾತ್ರ. ಬನ್ನಿ ಹೋಗಿ ದೇವ್ರ ದೀಪ ಹಚ್ಚೋಣ. ಬರ್ತಾ ಇರೋದು ದೀಪ ಎಲ್ಲ ಹಚ್ಚಿದ್ದೀನಿ, ಚೆನ್ನಾಗಿ ಕಾಣ್ತದೆ. ಹನುಮಪ್ಪ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಅಲಂಕಾರ ಇವತ್ತು ಭಾರಿ ಚೆನ್ನಾಗಿದೆ. ಮತ್ತು ಅಲಂಕಾರ ಇವತ್ತು ಎಲ್ಲ ಶ್ಯಾಮಾಚಾರ್ಯ ಬಂದರು, ಮತ್ತು ಪ್ರಹ್ಲಾದಾಚಾರ್ಯ ಬಂದಿದ್ದಾರೆ, ರಾಮಾಚಾರ್ಯ ಬಂದಿದ್ದಾರೆ, ನಾನಂತೂ ಬಂದಿದ್ದೀನಿ. ಬಟ್ ವೆಂಕಟೇಶು ಊರಲ್ಲಿ ಇಲ್ಲ, ಅವನು ಊರಿಗೆ ಹೋಗಿದ್ದಾನೆ. ಒಮ್ಮೆಲೆ 8ನೇ ತಾರೀಕಿಗೆ ಊರಿಗೆ ಬರ್ತಾನೆ. ಏನೋ ಗೊತ್ತಿಲ್ಲ, ಏನು ಕೆಲಸದಂತೂ ಹೋಗಿದ್ದಾನೆ ಗೊತ್ತಿಲ್ಲ. ಇಲ್ಲಿ ನರಸಿಂಹಣ್ಣ ನೋಡ್ರಿ ಪ್ರಸಾದ ಹೆಂಗೆ ಕೊಡ್ತಾ ಇದ್ದಾರೆ ಎಲ್ಲರಿಗೆ. ನರಸಿಂಹಣ್ಣ ಎಲ್ಲರಿಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಪುಳಿಯೋಗರೆ ಪ್ರಸಾದ ಬಂದುಬಿಟ್ಟು ಎಲ್ಲರಿಗೂ ಒಂದೊಂದು ಬಟ್ಲ ಧ್ವನಿಯಲ್ಲಿ ಕೊಡ್ತಾ ಇದ್ದಾರೆ. ಹಂಗೆ ರಾಮಾಚಾರ್ಯ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ಪುಳಿಯೋಗರೆಯಲ್ಲಿ ಏನು ಟೇಸ್ಟು ಗೊತ್ತಿಲ್ಲ, ಎಲ್ಲರಿಗೂ ಪುಳಿಯೋಗರೆ ಭಾಳ ಇಷ್ಟ. ಅದು ಏನೋ ಟೇಸ್ಟ್ ಒಂದು ರೆಸಿಪಿ ಇರುತ್ತೆ ನೋಡಿ, ಇಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟು. ಇನ್ನೊಂದು ಹೇಳ್ಬೇಕಂದ್ರೆ ಇಬ್ಬರು ಕಮೆಂಟ್ ಮಾಡಿದ್ರು, ನನಗೆ ವೀಡಿಯೋ ಮಾಡೋಕ್ಕೆ ಬರೋಂಗಿಲ್ಲ, ಎಡಿಟಿಂಗ್ ಮಾಡೋಕ್ಕೆ ಬರೋಂಗಿಲ್ಲ, ಸರಿಯಾಗಿ ಮಾತಾಡೋಂಗಿಲ್ಲ, ರಿಪೀಟ್ ಮಾತಾಡ್ತೀನಿ ಅಂತೆ. ಹಾಗೆ ಇನ್ನೊಂದು ಏನಂದರೆ ಒಂದು ಹೇಳ್ತೀನಿ, ಒಂದು ಯೂಟ್ಯೂಬು ನಾನು ಸ್ಟಾರ್ಟ್ ಮಾಡಿದ್ದು 3 ಇಯರ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ಇಯರ್ಸಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ಎಡಿಟಿಂಗ್ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಮಾಡ್ತೀಯ. ಒಬ್ಬರು ಮಾತ್ರ ಹೇಳಿದರು, ನನಗೆ ಸ್ವಲ್ಪ ಇದಾಯಿತು. ಸರ್ ಒಂದು ಮಾತು ಹೇಳ್ತೀನಿ, ನನಗೆ ಇಷ್ಟ, ನನ್ನ ವೀಡಿಯೋ ನಾನು ಮಾಡ್ತೀನಿ ಸರ್. ನೀವು ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ ನನಗೆ ಅಭ್ಯಂತರ ಏನಿಲ್ಲ. ನೀವು ನಿಮ್ದು ಹೇಳಿದ್ರೆ, ನಿಮ್ಮ ಮಿಸ್ಟೇಕ್ ನೀವು ಹೇಳಿದಿರಾ, ನಾನು ಮಾಡ್ತೀನಿ ಸರ್ ಅಷ್ಟೇ. ಇಷ್ಟು ಕ್ಯೂಟ್ ಅದ ನೋಡ್ರಿ. ಈಗ ಗುಂಡು 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 ಗುಂಡು. ಬರೀ ಸೆಕೆಂಡ್ ಮಂತ್. ಸೊ ಈ ಕಡೆ ವಿಡಿಯೋ ಮುಗಿದು ಮಂಗಳಾರತಿ ಎಲ್ಲ ಮುಗಿದು ಪ್ರಸಾದ ಎಲ್ಲ ಆಯಿತು. ಈ ವಿಡಿಯೋ ಮುಂದೆ ಇದ್ದೀನಿ. ಈಗ ಶ್ಯಾಮಾಚಾರು, ನಾಗೇಂದ್ರಣ್ಣ ಮತ್ತು ನರಸಿಂಹಣ್ಣ ಎಲ್ಲರೂ ಹೋದು. ಈಗ ನಾನು ಮನೆಗೆ ಹೋಗೋಣ ಬನ್ನಿ. ಟೈಮ್ ಆಯಿತು. ಟೈಮ್ ಬಂದುಬಿಟ್ಟು 10:21 ಆಗಿದೆ. ಭಾಳ ಟೈಮ್ ಆಯಿತು. ಹೋಗ್ತಾ ಇರ್ಬೋದು. ಶ್ಯಾಮಾಚಾರು ಇಲ್ಲಿ ಹೋಗ್ತಾ ಇದ್ದಾರೆ ಫುಲ್ ಸೇಫ್ಟಿಯಾಗಿ, ಹೆಲ್ಮೆಟ್ ಹಾಕ್ಕೊಂಡು RX 100 ಥರ ಬೈಕ್ ಥರ ಹೋಗ್ತಾ ಇದ್ದಾರೆ ನಮ್ಮ ಶ್ಯಾಮಾಚಾರ್. ಬಾಯ್ ಆಚಾರ್ಯ. ನಾನು ಮತ್ತು ಶ್ಯಾಮಾಚಾರ್ಯ ಯಾವಾಗಲೂ ಜೊತೆಗೆ ಹೋಗ್ತಾ ಇದ್ದೀವಿ. ಯಾವತ್ತಂತಲ್ಲ ಇವತ್ತೇ ಜೊತೆಗೆ ಹೋಗ್ತಾ ಇರೋದು. ಫಸ್ಟ್ ಹೌದೇ ಶ್ಯಾಮಾಚಾರ್?
ಫುಲ್ಲು ಸೇಫ್ಟಿ ಆಗಿಬಿಟ್ರೆ ಶ್ಯಾಮಾಚಾರ್. ಏನಂದರೆ ಚಳಿ ನೋಡಬಾರ್ದು, ಹಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ಬೇಕಂತ ಶ್ಯಾಮಾಚಾರ್. ಹೌದಿಲ್ಲ ಸರ್? ಈಗ ತಾನೇ ಶ್ಯಾಮಾಚಾರ್ ಹಂಗೆ ಹೋದ್ರು, ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಮನೆಗೆ ಅಮ್ಮ ಕಾಲ್ ಮಾಡಿದ್ರು ಜಲ್ದಿ ಬಾ ಅಂತ. ಇನ್ನೊಂದು ಸೆಕೆಂಡ್ ಲೇಟಾಗಿ ಹೋದರೆ ಅಮ್ಮ ಬೈದೇ ಬಿಡ್ತಾಳೆ, ಹೊಡೆದೇ ಬಿಡ್ತಾಳೆ ನಮ್ಮಮ್ಮ. ಯಾಕೋ ನಮ್ಮ ಮನೆ ಹತ್ರ ಫುಲ್ ಕ್ರ್ಯಾಕರ್ಸ್ ಬರ್ತಾ ಇದ್ದಾವೆ. ಏನು ಸಮಾಚಾರ ಅಂತ ಗೊತ್ತಿಲ್ಲ, ಬಟ್ ಇದೊಂದು ವ್ಯೂ ಚೆನ್ನಾಗಿದೆ ಮಾತ್ರ, ಗೊತ್ತಾ? ಫೈನಲಿ ಮನೆಗೆ ಬಂದಾಯಿತು, ಊಟ ಮಾಡಾಯ್ತೆಲ್ಲ ಆಯಿತು. ಅಪ್ಪ ಅಮ್ಮನ ಮಲ್ಕೊಂಡಿದ್ದಾರೆ. ಈ ವಿಡಿಯೋ ಇಲ್ಲ ಏನು ಮಾಡ್ತೀನಿ, ಯಾರು ಹೋಗಿ ನಿಮ್ಮ ವೀಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಮಿಸ್ಟೇಕ್ ಕ್ಷಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.